ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಫ್ರೆಂಡ್ಸ್, ಈ ಕಾಲದಲ್ಲಿ ಅಂತೂ ಬಿಳಿ ಕೂದಲು ಸಮಸ್ಯೆ ಸಾಕಷ್ಟು ಆಗಿಬಿಟ್ಟಿದೆ. ನಾವು ಕೆಮಿಕಲ್ ಬಳಸಿ ತಮ್ಮ ಕೂದಲನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಇದಕ್ಕೆ ಇವತ್ತು ಒಂದು ನ್ಯಾಚುರಲ್ ಆದಂಥ ಪರಿಹಾರ ತೊಗೊಂಡು ಬಂದಿದ್ದೀನಿ. ಖಂಡಿತ ಈ ಒಂದು ರೆಮಿಡಿ ನಿಮ್ಮ ಕೂದಲಿಗೆ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಸಿಗೋದು, ಅದು ಕೂಡ ನ್ಯಾಚುರಲ್ವಾಗಿ, ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಒಂದು ಡೈ ಇಲ್ಲ, ನ್ಯಾಚುರಲ್ ವಸ್ತುಗಳನ್ನು ಬಳಸಿ ನಿಮ್ಮ ಬಿಳಿ ಕೂದಲನ್ನು ನೀವು ಕಪ್ಪಾಗಿ ಮಾಡ್ಕೊಳ್ಬಹುದು. ಹಾಗೂ ಇದೆಲ್ಲ ನೀವು ಯಾವುದೇ ಹಣ ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ. ಸಾಕಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡುವಂಥ ಈ ಒಂದು ಹೋಮ್ ರೆಮಿಡಿನ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಇರುತ್ತೆ. ಜೊತೆಗೆ ನಿಮ್ಮ ಕೂದಲು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬೆಳಕು ಕೂಡ ಹೆಲ್ಪ್ ಆಗುತ್ತೆ. ಹಾಗೂ ನಿಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಅದು ಸಹ ಈ ಒಂದು ರೆಮಿಡಿ ನೀವು ಹಚ್ಕೊಂಡ್ರೆ ಕಡಿಮೆ ಆಗುತ್ತೆ. ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ, ಹಾಗೂ ಇದಕ್ಕೆ ಹೇಗೆ ತಯಾರು ಮಾಡಿಕೊಳ್ಳೋದು ಅಂತ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ನಾನು ತೊಗೊಂಡಿರೋದು ಒಂದು ಕಬ್ಬಿಣದ ಹಂಚ. ನೋಡಿ, ಕೂದಲಿಗೆ ಬಂದಾಗ ಯಾವ ಒಂದು ರೆಮಿಡಿ ಮಾಡಿದಾಗ ನಾವು ಕಬ್ಬಿಣ ವಸ್ತುವನ್ನು ಬಳಸಿದರೆ ಸಾಕಷ್ಟು ಒಳ್ಳೆಯದು. ಯಾಕಂದರೆ ಅಲ್ಲಿ ಲೋಹ ಪದಾರ್ಥ ಇರೋದ್ರಿಂದ ಐರನ್ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು, ಕೂದಲು ಬೆಳವಣಿಗೆಗೆ ಸಲುವಾಗಿ. ಸೊ ಹಾಗಾಗಿ ಇಲ್ಲಿ ನಾನು ಕಬ್ಬಿಣದ ಹಂಚವನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಒಂದು ಕಬ್ಬಿಣದ ಬಾಳಿಗೆ ಇದ್ರೂ ಅದನ್ನು ಸಹ ನೀವು ಇಲ್ಲಿ ತೊಳ್ಬೋದು. ಇವಾಗ ಇದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ತೊಗೊಂಡಿರೋದು ಶಿಕಾಕಾಯಿ ಪೌಡರ್. ಶಿಕಾಕಾಯಿ ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಶಿಕಾಕಾಯಿ ಪೌಡರ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ರೀಠಾ ಪೌಡರ್ ಕೂಡ ಅಷ್ಟೇ ನಮ್ಮ ಕೂದಲು ಬೆಳವಣಿಗೆಗಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲನ್ನು ನ್ಯಾಚುರಲ್ವಾಗಿ ಕಪ್ಪು ಮಾಡುತ್ತೆ. ಸೊ 2 ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಇದನ್ನು ನೀವು ಆಫ್ಲೈನ್ ಇಲ್ಲ ಆನ್ಲೈನ್ ಕೂಡ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್. ಮೀಶೋಲಿ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಇದನ್ನು ಸಹ ಅದು ರೀಠಾ ಪೌಡರ್ ಕೂಡ ಅಷ್ಟೇ 2 ಸ್ಪೂನು, ಶಿಕಾಕಾಯಿ ಪೌಡರ್ ಕೂಡ 2 ಸ್ಪೂನಷ್ಟು ಹಾಕ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು. ಗ್ಯಾಸಿನ ಫ್ಲೇಮ್ ಲೋನಲ್ಲಿ ಇಡಬೇಕು, ಇಲ್ಲಾಂದರೆ ಇದು ರಿಸಲ್ಟ್ ಒಂದು ಒಳ್ಳೆಯ ರೀತಿಯಲ್ಲಿ ಕೊಡೋದಿಲ್ಲ ಹಾಗೂ ಸೀದೋಗುತ್ತೆ. ಸೊ ನೋಡಿ, ಇವಾಗ ಮತ್ತೊಂದು ಏನಂದರೆ ಇಲ್ಲಿ ನಾನು ಆಮ್ಲ ಪೌಡರ್ನ ತೋತಾ ಇದ್ದೀನಿ. ಆಮ್ಲ ಪೌಡರ್ ಅಂತೂ ನಮ್ಮ ಕೂದಲಿಗೆ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆಲ್ಲ ಅವರು ಸಹ ಈ ಒಂದು ಆಮ್ಲ ಪೌಡರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಇಚಿನೆಸ್ ಇರುತ್ತೆ ಅಲ್ಲ, ಅದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲಿ ನೋಡಿ, ನಾನು 3 ಪೌಡರ್ಗಳನ್ನು ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ನಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ನಾನು 1-2 ರೂಪಾಯಿದು ಇನ್ಸ್ಟೆಂಟ್ ಕಾಫಿ, ಯಾವ ಕಂಪನಿ ಇದ್ರೆ ಪರವಾಗಿಲ್ಲ, ನಮಗೆ ಮಾತ್ರ ಕಾಫಿ ಬೇಕು. ಸೊ ಇನ್ಸ್ಟೆಂಟ್ ಕಾಫಿ ಅಂತೂ ನಿಮಗೆ ಅಂಗಡಿಯಲ್ಲಿ ಈಸಿಯಾಗೂ ಸಿಕ್ಬಿಡುತ್ತೆ. ಭಾಳಷ್ಟು ಇದ್ರದ್ದೇನು ಖರ್ಚು ಕೂಡ ಇಲ್ಲ, ಮಾತ್ರ 2 ರೂಪಾಯಿನಲ್ಲಿ. ಸೊ ಅದನ್ನು ಸಹ ಸೇರಿಸಿ ಒಳ್ಳೆ ರೀತಿಯಲ್ಲಿ ಇಲ್ಲಿ ನೋಡಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಎಲ್ಲಿವರೆಗೂ ಅಂದರೆ ಇದು ಸ್ವಲ್ಪ ಮಟ್ಟಿಗೆ ಗಟ್ಟಿಗಾಗಬೇಕು, ಹಾಗೂ ಸ್ವಲ್ಪ ಇದ್ರ ಕಲರ್ ಕೂಡ ಚೇಂಜ್ ಆಗಬೇಕು. ಆ ಒಂದು ಸ್ಟೇಜ್ವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು. ಯಾಕಂದರೆ ನಾವು ಕೂದಲನ್ನ ಅಪ್ಲೈ ಮಾಡ್ಕೊಳ್ಳೋದಾಗ ಇದು ಲೂಸ್ ಕನ್ಸಿಸ್ಟೆನ್ಸಿ ಇದ್ದರೆ ಅಂದರೆ ಸೋರೋಗುತ್ತೆ, ಕೂದಲಿಗೆ ಒಳ್ಳೆಯ ರೀತಿಲಿ ಅಂಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು 5-10 ನಿಮಿಷ ಕುದಿ ಬರೋಕ್ಕೆ ಬಿಡಬೇಕು ಫ್ರೆಂಡ್ಸ್. ನೋಡಿ, ನಾವು ಸಾಕಷ್ಟು ಹಣ ಖರ್ಚು ಮಾಡಿ ಕೆಮಿಕಲ್ನ ಬಳಸೋದ್ರಿಂದ ನಮ್ಮ ಕೂದಲು ಕೂಡ ಸಾಕಷ್ಟು ಡ್ಯಾಮೇಜ್ ಆಗ್ತವೆ, ಸೈಡ್ ಎಫೆಕ್ಟ್ ಆಗುತ್ತವೆ, ಹಾಗೂ ಕಣ್ಣಿನ ಮೇಲೆ ಕೂಡ ಇದ್ರದ್ದು ಬಹಳಷ್ಟು ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಈ ಥರ ನ್ಯಾಚುರಲ್ ವೇನಲ್ಲಿ ನಮ್ಮ ಕೂದಲನ್ನು ನಾವು ಕಪ್ಪು ಮಾಡಿಕೊಂಡ್ರೆ ಅದು ಬಹಳಷ್ಟು ಒಳ್ಳೆಯದು. ಇಲ್ಲಿ ನೋಡಿ, ಸ್ವಲ್ಪ ಇದು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಅಂದರೆ ಯಾವ ಹದದಲ್ಲಿ ಇರಬೇಕಂದ್ರೆ ನೋಡಿ, ನಾವು ಯಾವ ಥರ ಕೂದಲಿಗೆ ಡೈ ಹಚ್ಕೋತೀವಲ್ಲ ಆ ಒಂದು ಹದದಲ್ಲಿ ಇದು ಇರಬೇಕೆ. ಅಂದರೆ ಜಾಸ್ತಿ ಗಟ್ಟಿ ಕೂಡ ಬೇಡ, ಜಾಸ್ತಿ ಲೂಸ್ ಕೂಡ ಬೇಡ, ಆ ಒಂದು ಕನ್ಸಿಸ್ಟೆನ್ಸಿ ಇದರದ್ದು ನಮಗೆ ಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಸ್ವಲ್ಪ ಇದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅಂತ. ಇವಾಗ ನೋಡಿ, ಇನ್ನಷ್ಟು ಇದು ಗಟ್ಟಿಗೆ ಆಗಿಬಿಟ್ಟಿದೆ. ಈ ಒಂದು ರೆಮಿಡಾನ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ನ ನೀವು ಪಡ್ಕೊಳ್ಬಹುದು ವೀಕ್ಷಕರೇ. ಸೊ ನೋಡಿ, ಇವಾಗ ಇದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಫ್ರೆಂಡ್ಸ್.
ಇವಾಗ ಇದಕ್ಕೆ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಲಮ್ಸ್ ಕೂಡ ಆಗೋದಿಲ್ಲ, ಗಂಟು ಇರೋದಿಲ್ಲ. ಒಳ್ಳೆ ರೀತಿಯಲ್ಲಿ ಅಂದರೆ ನಾವು ಹಾಕಿದ್ದೀವಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಇವಾಗ ನೋಡಿ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ, ಜೊತೆಗೆ ಕನ್ಸಿಸ್ಟೆನ್ಸಿ ಕೂಡ ರೆಡಿ ಆಗಿಬಿಟ್ಟಿದೆ. ಇವಾಗ ಗ್ಯಾಸಿನ ಫ್ಲೇಮನ್ನು ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟಿರಿ. ನಂತರ ನೋಡಿ ಇದನ್ನು ಈ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೀವು ನೋಡಬಹುದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಲರ್ ಬಂದಿದೆ ಅಂತ. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಕಪ್ಪಾಗೇ ಆಗುತ್ತೆ ಫ್ರೆಂಡ್ಸ್. ನೀವು ಕಲರ್ ನೋಡಿ ಅಂದ್ಕೊಳ್ಬಹುದು ಇದು ರೆಡ್ಡಿಶ್ ಆಗುತ್ತೆ, ಇಲ್ಲ ನೋಡಿ. ಶಿಕಾಕಾಯಿ ಕೂಡ, ರೀಠ ಕೂಡ ಹಾಗೂ ಆಮ್ಲ ಅಂತೂ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಮಾಡುತ್ತೆ. ಸೊ ಹಾಗಾಗಿ ಬಿಳಿ ಕೂದಲು ಸಮಸ್ಯೆಗೆ ಇದು ಒಂದು ಒಳ್ಳೆ ರೆಮಿಡಿ. ಇದನ್ನು ನೀವು ಒಂದು ತಿಂಗಳಲ್ಲಿ ಒಂದು 3 ಇಲ್ಲ 4 ಸರ್ತಿ ಹಚ್ಕೊಳ್ಬೇಕು ಫ್ರೆಂಡ್ಸ್. ಯಾವುದೇ ಒಂದು ರೆಮಿಡಿ ಒಂದೇ ಸಲ ಹಚ್ಕೊಂಡ್ರೆ ರಿಸಲ್ಟ್ ಸಿಗೋದಿಲ್ಲ. ನಾವು ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗಬೇಕಂದ್ರೆ ಅದು ಸಾಧ್ಯವಿಲ್ಲ. ಯಾಕಂದರೆ ನ್ಯಾಚುರಲ್ ರೆಮಿಡಿ ಸ್ವಲ್ಪ ಸ್ಲೋ ಕಾರ್ಯ ಮಾಡುತ್ತವೆ, ಆದರೆ ಲಾಂಗ್ ಟರ್ಮ್ವರೆಗೂ ಇರುತ್ತೆ. ಸೊ ಇದನ್ನು ನೀವು ಒಂದು ತಿಂಗಳಲ್ಲಿ 4-5 ಸಲ ಮಾಡಿಕೊಂಡ್ರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ ನೋಡೋಕ್ಕೆ ನಾನು ನ್ಯಾಚುರಲ್ ರೆಮಿಡೀಸ್ನ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್.